ಹಾಯ್ ಹಲೋ ನಮಸ್ಕಾರ. ನನ್ನ ಪ್ರೀತಿಯ ಸಮಸ್ತ ಜನತೆಗೂ ಮಲೆನಾಡು ಬ್ಲಾಗರ್ ಯೂಟ್ಯೂಬ್ ಚಾನಲಿಂದ ಸುಸ್ವಾಗತ. ಸೊ ಇವತ್ತು ನಾನಿರೋದು ಗೋಸ್ವರ್ಗದಲ್ಲಿ. ಗೋಸ್ವರ್ಗ ಹೇಗಿದೆ, ಎಲ್ಲಿದೆ, ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸಹಸ್ರಾರು ಗೋವುಗಳು ಇದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ಇದೇ ಸ್ವರ್ಗದ ಸ್ಟಾರ್ಟಿಂಗ್ ದ್ವಾರ ಅಂತಲೇ ಹೇಳ್ಬೋದು. ಅಲ್ಲೇ ಇದೆ ಸಹಸ್ರಾರು ಗೋವುಗಳ ಸ್ವಚ್ಛಂದ ಸಮಾಜ ಅಂತ ಹೇಳ್ಕೊಂಡು. ಸೊ ಬನ್ನಿ ಹೋಗೋಣ. ಸೊ ಹೋಗ್ತಾ ಪ್ರತಿಯೊಂದು ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗೆ ಗೋಸ್ವರ್ಗದ ಪ್ರತಿಯೊಂದು ವ್ಯೂನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇನ್ನು ಇದು 38 ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಸಾಗರದಿಂದ. ಇನ್ನು ಇದಿರೋದು ಬಂಕುಳಿಯಲ್ಲಿ. ಇನ್ನು ಫ್ರೆಂಡ್ಸ್, ನಾವಿದ್ದೀವಿ ಈಗ ಗೋಸ್ವರ್ಗದಲ್ಲಿ. ಗೋಸ್ವರ್ಗ ಸದ್ಯದ ಮಟ್ಟಿಗೆ ಗೋಸ್ವರ್ಗ ಅಂತ ಇರೋದು ಇದೇ ಒಂದು ಅಂತಲೇ ಹೇಳ್ಬೋದು. ಅದು ನಮಗೆ ತುಂಬ ಖುಷಿಯಾಗಿರುವಂತಹ ವಿಷಯ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಹೋಗ್ತಾ ನಿಮಗೆ ಶ್ರೀರಾಮನ ದೇಗುಲ ಕೂಡ ಕಾಣುತ್ತೆ ಎದುರುಗಡೆ. ಅದ್ರ ವಿಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ನಂತರ ಹೀಗೆ ಹೋಗ್ತಾ ಇದ್ದರೆ ಅಲ್ಲೇ ಮುಂದೆ ಗವ್ಯ ಉತ್ಪನ್ನ ಮತ್ತು ಯಾವ ಉತ್ಪನ್ನಗಳು ಮಳಿಗೆ ಅಂತಲೇ ಸಿಗುತ್ತೆ. ಸೊ ಅಲ್ಲಿ ನೀವು ಯಾವುದೇ ಥರ ಅಂತ ಏನೇ ಒಂದು ಐಟಮ್ ತೊಗೊಳ್ಳೋದಿದ್ರು ನೀವು ಅಲ್ಲಿ ತೊಗೋಬೋದು. ಇನ್ನು ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಸೊ ಅದನ್ನು ದೇವ್ರಂತಲೇ ಪೂಜಿಸ್ಬೋದು. ನಾನು ಮುಂಚೆ ಒಂದ್ಸಲ ಬಂದಿದ್ದೆ. ಹೇಗಿತ್ತು ಅಂದರೆ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಆ ಒಂದು ವ್ಯೂ ಆಗಿರ್ಬೋದು, ಪ್ರತಿಯೊಂದು. ಹಾಗೆ ಗೋಸ್ವರ್ಗ ನೋಡೋಕ್ಕೆ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಹೋಗ್ತಾ ತುಂಬ ಸ್ವಚ್ಛತೆಯಿಂದ ಕೂಡಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ಹಸಿರು ವನದಲ್ಲಿ ಗೋಸ್ವರ್ಗ ಅಂತಲೇ ನಮಗೆ ಸ್ವರ್ಗನೇ ಒಂದ್ಸಲ ಮುಂದೆ ತಂದಂಗೆ ಆಗುತ್ತೆ. ಹಾಗಿದೆ ಈ ಒಂದು ಹೊರಗಡೆಯಿಂದ ನೋಡ್ತಾ ಹೋಗೋದಾದರೆ. ಇನ್ನು ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಇನ್ನು ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ, ಜಸ್ಟ್ ನಾವು ಬಂದು ಗೋಸ್ವರ್ಗದ ಮುಂಭಾಗ್ಲತ್ತ ಇದ್ದೀರಾ. ಸೊ ನೋಡ್ತಾ ಇದ್ದೀರಾ, ಗೋಸ್ವರ್ಗ ಸಹಸ್ರಾರು ಗೋವುಗಳ ಸ್ವಚ್ಛಂದ ಸಾಮ್ರಾಜ್ಯ. ಇನ್ನು ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಾ ದ್ವಾರ ಹೇಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಪಾದರಕ್ಷೆಯನ್ನು ಅಲ್ಲೇ ಬಿಟ್ಟು ನೆಕ್ಸ್ಟ್ ನಾವು ಬಲಗಾಲಿಟ್ಟು ದೇವಸ್ಥಾನಕ್ಕೆ ಹೋಗೋಣ. ಯಾಕಂದರೆ ದೇವಸ್ಥಾನ ಥರನೇ ಸ್ವೀಕರಿಸ್ಬೇಕಾಗತ್ತೆ ನಾವು ಇದನ್ನು. ಯಾಕಂದರೆ ಗೋವು ಅಂದ್ರೇ ಗೊತ್ತಿದೆ, ಸಹಸ್ರಾರು ದೇವರನ್ನು ಹೊಂದಿರುವಂತಹ ಒಂದೇ ಜಾಗ ಅದೇ ಗೋ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ ಗೋಸ್ವರ್ಗನ ಹೇಗಿದೆ ಅಂತ. ಈ ಗೋಸ್ವರ್ಗ 100 ಸ್ಕ್ವೇರ್ ಫೀಟ್ ಉಳ್ಳುವಂತಹ ಒಂದು ಜಾಗ ಅಂತಲೇ ಹೇಳ್ಬೋದು. ಅದರೊಳಗೆ 70% ಅಷ್ಟು ಸೂರ್ಯನ ಬೆಳಕು ಬೀಳುವಂಥ ಜಾಗ. ಇನ್ನು 30% ಅಷ್ಟೇ ಮೇಲ್ಛಾವಣಿ ನೀವು ಕಾಣಿಸ್ತಾ ಇದೆಯಲ್ಲ, ಈ ಥರ ಇರುವಂಥದ್ದು. ಫುಲ್ ಸ್ವಚ್ಛತೆಗೊಳ್ಳುವಂತಹ ಜಾಗ ಅಂತಲೇ ಹೇಳ್ಬೋದು. ಅದರೊಳಗೂ ನೀವು ನೋಡ್ತಾ ಇದ್ದೀರಾ, ಗೋವುಗಳಿಗೆ ನೀರಿಗೋಸ್ಕರನೇ ಅಲ್ಲಿ ಸಪ್ರೇಟಾಗಿ ಒಂದು ಸಿಮೆಂಟ್ ಟ್ಯಾಂಕ್ ಥರ ಕೂಡ ಮಾಡೋಕ್ಕಿದ್ದಾರೆ. ಇನ್ನು ಇಲ್ಲಿ ನೋಡ್ತಿರೋದು ತುಲಾಭಾರ, ಗೋವಿನ ತುಲಾಭಾರ ಹೇಳ್ಕೊಂಡವರು. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ. ಇಲ್ಲಿ ನೀವೆಲ್ಲ ಥರದ ಮಾಹಿತಿನೂ ತೊಗೋಬೋದು. ನಂತರ ನಾನು ಗೋಗಳಿಗೆ ಹಾಕೋಣ ಅಂತ ಹೇಳಿ ಒಂದು ಬಾಕ್ಸ್ ಹಿಂಡಿ ತೊಗೊಂಡಿದ್ದೆ. ಸೊ ಇದು ಬಂದು 100 ರೂಪಾಯಿ ಆಗುತ್ತೆ. ಆಮೇಲೆ ಏನು ಫಿಶ್ಗೆ ಹಾಕೋಕ್ಕೋಸ್ಕರ ಕಳ್ಳೆಪುರಿ ಕೂಡ ತೊಗೋಬೋದು. ಅದನ್ನು ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಈಗ ಗೋ ಹತ್ರ ಹೋಗೋಣ. ಇನ್ನು ನೀವು ನೋಡ್ತಾ ಇದ್ದೀರಾ, ಎಲ್ಲ ಗೋ ಹತ್ರ ಬರ್ತಾ ಇದ್ದೀರಾ. ಫುಲ್ ಖುಷಿ ಆಗುತ್ತೆ ಅಲ್ಲಿ ಹೋಗ್ತಿದ್ದಂಗೆ. ಆ ವೈಬೇ ಒಂಥರ ಚೇಂಜ್ ಅಂತಲೇ ಹೇಳ್ಬೋದು. ಅದರೊಳಗೂ ನೀವು ನೋಡ್ತಾ ಇದ್ದೀರಾ ಎಷ್ಟು ಗೋಗಳಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಗೋಗಳು. ಸಖತ್ ಖುಷಿಯಾಗತ್ತೆ. ಆ ಒಂದು ವೈಬೇ ಮಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ತುಂಬ ಜನ ಹಾಕ್ತಾಯಿದ್ರು. ನಾನು ಅದಕ್ಕೆ ಇದು ಆಲ್ರೆಡಿ ನಾನು ಮುಂಚೆ ಒಂದು ಸಲ ಬಂದಿರೋಂಥ ಜಾಗ ಗೋಸ್ವರ್ಗಕ್ಕೆ. ಈ ಸಲ ನಿಮಗೆಲ್ಲ ತೋರಿಸೋಣ ಅಂತ ಬಂದಿದ್ದೀನಿ. ನಾನು ಫಸ್ಟು ಕರು ಹತ್ರ ಹೋಗ್ತಾ ಇದ್ದೀನಿ. ಸೊ ಕರುಗೆಲ್ಲ ಕೊಟ್ಟು ಆಮೇಲೆ ಹಸು ಹತ್ರ ಹೋಗೋಣ ಅಂತ ಹೇಳಿ. ಇನ್ನು ನನಗೆ ಇಲ್ಲಿ ನೀವು ನೋಡ್ತಾ ಇದ್ರೆ ಅದು ಜೋಕಾಲಿ, ಅದು ಸಿಕ್ಕಾಪಟ್ಟೆ ಇಷ್ಟ. ಇಡೀ ಒಂದು ರೌಂಡ್ ಹಾಕಬೇಕಾದ್ರೆ ಒಂಥರ ನೆಮ್ಮದಿ ಫೀಲು. ಯಾಕಂತ ಹೇಳಿದ್ರೆ ಸುತ್ತಲೂ ಹಸಿರಿನ ಗಿಡ, ಮಧ್ಯದಲ್ಲಿ ನಾವು ನೋಡುವಂತಹ ಗೋಸ್ವರ್ಗ. ಇನ್ನು ಬನ್ನಿ ಕರುಗೆಲ್ಲ ಕೊಡ್ತಾ ಇದ್ದೀವಿ. ಸ್ವಲ್ಪ ನಾವು ಅವ್ರಿಗೆ ಕೊಟ್ಟು ಹಾಗೆ ಎಲ್ಲರಿಗೂ ಕೊಟ್ಟು ಬರೋಣ ಅಂತ ಹೇಳಿ. ಹಾಗೆ ಇನ್ನೊಂದು ವಿಶೇಷ ಏನು ಗೊತ್ತಾ, ಇಲ್ಲಿ ಒಂದೇ ಒಂದು ಹಸುಗೂ ಕೂಡ ಗಂಟೆ ಕಟ್ಟಿಲ್ಲ. ಅಂದರೆ ಅವ್ರನ್ನ ಫ್ರೀ ಆಗಿಬಿಟ್ಟಿದ್ದಾರೆ. ಎಲ್ಲೂ ಹಿಂಗೆ ಸ್ಟ್ರಿಕ್ಟಾಗಿ ಹ್ಯಾಂಡಲ್ ಮಾಡಿರೋ ಥರದ್ದು ಏನೂ ಇಲ್ಲ. ಅವ್ರದ್ದೇ ಒಂದು ಸಾಮ್ರಾಜ್ಯ ಥರ ತಿರುಗಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಏನು ವಿಶೇಷ ಅಂದರೆ ಒಂದೊಂದು ಇದಕ್ಕೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಈಗ ನಂದಿ ಶಾಲೆ ಆಗಿರ್ಬೋದು, ವಸ್ತ್ರ ಶಾಲೆ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಹಂತಕ್ಕೂ ಒಂದೊಂದು ಹೆಸರು, ಒಂದೊಂದು ಹಸು ಇದಕ್ಕೂ ಒಂದೊಂದು ಹೆಸರು. ಸಖತ್ತಾಗಿದೆ ನಿಜವಾಗ್ಲೂ, ತುಂಬ ಖುಷಿಯಾಗಿರುವಂಥದ್ದು. ಇನ್ನು ಇಲ್ಲಿ ಎಷ್ಟು ತಳಿ ಇದೆ ಅಂದರೆ 20 ತಳಿಗಿಂತ ಜಾಸ್ತಿ, 20 ತಳಿ ಅಂತೂ ಇದೆ, ಅಷ್ಟು ತಳಿ ಇದೆ. ಇನ್ನು 60ಗಿಂತ ಜಾಸ್ತಿನೇ ಹಸು ಕರು ಎಲ್ಲ ಇದೆ ಅಂತಲೇ ಹೇಳ್ಬೋದು. ಟೋಟಲ್ ಗೋವುಗಳು ಇದೆ ಅಂತಲೇ ಹೇಳ್ಬೋದು. 20 ತಳಿ ಮೇಂಟೈನ್ ಮಾಡಿ ಅದ್ರ ಜೊತೆಗೆ 600ಕ್ಕೂ ಹೆಚ್ಚು ಹಸುಗಳು ಇದೆ ಅಂತಲೇ ಹೇಳ್ಬೋದು. ಸಖತ್ ಖುಷಿ ಆಗುತ್ತೆ. ಅದರೊಳಗೂ ಇಲ್ಲೇನು ಗೊತ್ತಾ, ತಾಯಿ ಹಾಲನ್ನು ಮಗು ಕೊಡ್ತಾರೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜವಾಗ್ಲೂ ಒಂಥರ ಇಷ್ಟು ನೆಮ್ಮದಿ ಫೀಲ್ ಆಗುತ್ತೆ. ನೀವು ಒಂದ್ಸಲ ಅಲ್ಲಿ ವಿಸಿಟ್ ಕೊಡಲೇಬೇಕು. ಜೋಗದ ಹತ್ರನೇ ನಿಮಗೆ ಸಿಗೋವಂಥದ್ದು. ಸೊ ನೀವು ನೋಡ್ತಾ ಇದ್ರೆ ಏನು ಖುಷಿ ಆಗುತ್ತೆ. ಅಷ್ಟು ಮುದ್ದಾಗಿ ಮಾಡಬೇಕು ಅಂತ ಅನ್ಸುತ್ತೆ. ಅಷ್ಟು ಖುಷಿ ಆಗುತ್ತೆ. ಒಂಥರ ನನಗೆ ಸಖತ್ ಖುಷಿ ಆಗೋದು. ನಾನು ಅಲ್ಲಿ ಹೋದಾಗೆಲ್ಲ ಲಿಟ್ರಲಿ ನಾನು ಒಂದು 4 ಅವರ್ಸ್ ನಾನು ಅಲ್ಲೇ ಸ್ಪೆಂಡ್ ಮಾಡ್ಕೊಂಬರ್ತೀನಿ. ಅಷ್ಟು ನೆಮ್ಮದಿ ಫೀಲು. ಯಾಕಂದರೆ ಅಷ್ಟು ಖುಷಿ ಆಗುತ್ತೆ. ಅಲ್ಲಿ ನೋಡಿದಾಗನೇ ಗೊತ್ತಾಗೋದು ಹಿಂಗಿರೋದು ಆ ಫೀಲ್ ಅಂತ. ಇನ್ನು ನೋಡಿದ್ರಿ, ನಾನು ಆಲ್ರೆಡಿ ಗೋಗಳಿಗೆ ತಿನ್ಸಾಯಿತು. ಇನ್ನು ಬನ್ನಿ ಮುಂದಗಡೆ ಹೋಗ್ತಾ ಹೇಗಿದೆ ಅಂತ ತೋರಿಸ್ತೀನಿ.
ಇನ್ನು ನಾ ಹೇಳ್ತಾ ಇಲ್ಲ ಗೋವುಗಳ ತಳಿ ಅಂತ ಹೀಗೆ ಪ್ರತಿ ಒಂದು ಕಡೆನೂ ಅದ್ರ ಏನೊಂದು ತಳಿ ಇತ್ತು ಅದ್ರ ಇನ್ಫಾರ್ಮೇಷನ್ ಎಲ್ಲಿಂದ ಬಂದಿರೋವಂಥದ್ದು ಅಂದರೆ ಕರ್ನಾಟಕದ ಅಥವಾ ಬೇರೆ ಊರಿಂದ ಅಂತ ಹೇಳಿ ಅದು ಪ್ರತಿಯೊಂದು ತಳಿ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ಬಂದರೆ ಬರೀ ಗೋಗಳನ್ನ ನೋಡೋದ್ರಲ್ಲಿ ಗೋಗಳ ತುಂಬ ಇನ್ಫಾರ್ಮೇಷನ್ ನೀವು ತೊಗೊಂಡು ಹೋಗ್ಬೋದು, ಅಷ್ಟು ಚಂದ ಕೊಟ್ಟಿದ್ದಾರೆ, ಅಷ್ಟು ಚಂದ ಬರೆದಿಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಕೆಲವೊಂದು ಹಸುಗಳು ಹೊರಗಡೆ ಇದೆ, ಕೆಲವೊಂದು ಹಸುಗಳು ಒಳಗಡೆ ಇದೆ. ಒಂದೇ ಒಂದು ನಿಮಿಷ ನಾನು ನೋಡ್ತಾ ಇದ್ದೆ ಅಲ್ಲೇ ಕೂತ್ಕೊಂಡು, ನಿಮಗೆ ಕಾಣಿಸುತ್ತೆ ಮುಂದೆ ಲೈಕ್ ಒಂದೊಂದು ಏನೊಂದು ಹಂತಕ್ಕೂ ಅವರು ಹುಲ್ ತಂದು ಕೊಡೋದು, ಹೀಗೆ ಹಸು ನೀರು ಹಾಕೋದು ಎಲ್ಲದನ್ನು ಮಾಡ್ತಾಯಿದ್ರು. ನಿಜವಾಗ್ಲೂ ಕಣ್ಣಿಗೆ ತುಂಬ ತೃಪ್ತಿ ಅಂತಲೇ ಹೇಳ್ಬೋದು, ಅಷ್ಟು ಖುಷಿ ಆಗುತ್ತೆ ಅಲ್ಲಿ ನೋಡ್ತಾ ಇದ್ರೇ. ಹಾಗೆ ಕಲಿಯೋ ಅಂಥದ್ದಂತೂ ಸಿಕ್ಕಾಪಟ್ಟೆ ಇದೆ. ಏನು ನೀವು ನೋಡ್ತಾ ಇರ್ತೀರ 4 ದಿಕ್ಕಲ್ಲೂ ನೀವು ಏನು ಗೋಗಳನ್ನೇ ನೋಡ್ಕೋತಾ ಬರ್ಬೋದು. ಹಾಗೆ ಅದ್ರ ಜೊತೆಗೆ ಆ ಒಂದು ಏನು ಸುತ್ತಲೂ ಒಂದು ಪ್ರದಕ್ಷಿಣೆ ಥರನೇ ಹಾಕ್ಬೋದು ಅಂತಲೇ ಹೇಳ್ಬೋದು. ಆ ಒಂದು 4 ಸುತ್ತಿಗೂ ಅಷ್ಟು ಚಂದ. ಮತ್ತು ಅಲ್ಲಿ ಅಷ್ಟು ಏನು ಪ್ರೀತಿ ಮಾಡ್ತಾರಲ್ಲ ಅದೇ ಖುಷಿ, ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ. ಒಂದು ಕರುನ ಹೊರಗಡೆ ಇಟ್ಟಿರೋದ್ರಿಂದ ಹಿಡಿದು ಎಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ಅವ್ರು ನೋಡ್ತಾ ಇದ್ರೆ ನಮಗೆ ಒಂಥರ ಖುಷಿ ಆಗುತ್ತೆ, ವಾವ್ ಅಂತ ಹೇಳಿ ಅವರಿಗೆ ಒಂಥರ ಮುದ್ದು ಮಾಡಬೇಕು ಅಂತ ಅನ್ಸುತ್ತೆ. ಅಷ್ಟು ಖುಷಿ ಆಗುತ್ತೆ ಗೊತ್ತಾ. ನೀವು ಕೂಡ ಒಮ್ಮೆ ವಿಸಿಟ್ ಕೊಡಿ. ಇನ್ನೂ ಬನ್ನಿ, ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಜೋಕಾಲಿ, ನಂಗಂತೂ ಸಖತ್ ಇಷ್ಟ ಆಯಿತು. ನಾನು ಅಲ್ಲೇ ಕೂತ್ಕೊಂಡು ಸುಮಾರು ಹೊತ್ತು ಆಟ ಆಡ್ತಾ ಇದ್ದೆ, ಸಖತ್ ಮಜಾ ಆಗಿತ್ತು. ಯಾಕಂದರೆ ಅಲ್ಲಿ ಗೋಗಳನ್ನ ನೋಡ್ತಾ ಆ ಒಂದು ಚಿತ್ರೀಕರಣನ ಎಂಜಾಯ್ ಮಾಡ್ಕೋತಾ, ಜೊತೆಗೆ ಅಲ್ಲಿರುವಂಥ ಒಂದು ದೇವಸ್ಥಾನನ ನೋಡ್ತಾ ಆ ಒಂದು ಖುಷಿ, ಆ ಒಂದು ಏನು ಕಿವಿ ಮಾತು ಅಂಬಾ ಅಂಬಾ ಅಂತ ಹೇಳ್ತಾರದು ಕೇಳಿಸ್ಕೊಳ್ತಾ ಇಲ್ಲಿ ಕೂತ್ಕೊಂಡು ಒಂದು ಮಜಾ ಮಾಡೋದೇ ಸಖತ್ ಖುಷಿ ಕೊಡುತ್ತೆ. ಅಂಥ ಚಂದ ಆಗ್ತದೆ ಅಂತಲೇ ಹೇಳ್ಬೋದು. ಆ ಒಂದು ಫೀಲ್, ಆ ಸ್ಮೆಲ್ಲು, ಆ ಘಮನ ಸವಿಬೇಕಂದ್ರೆ ಅಷ್ಟು ಖುಷಿ ಆಗುತ್ತೆ ಆ ತಂಪಾದ ಒಂದು ವಾತಾವರಣದೊಳಗೆ. ಹಾಗೆ ಇಲ್ಲಿ ಯಾವಾಗ ಬೇಕಾದ್ರೂ ನೀವು ಬರ್ಬೋದು, ಎಷ್ಟು ಬೇಕಾದ್ರೂ ಬರ್ಬೋದು, ಎಷ್ಟು ಬೇಕಾದ್ರೂ ಇರ್ಬೋದು. ಅದಕ್ಕೆ ಯಾವುದೇ ಥರ ಲಿಮಿಟ್ಸ್ ಇಲ್ಲ. ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಒಮ್ಮೆ ಬನ್ನಿ ಅಂತ ಹೇಳ್ತೀನಿ. ಹಾಗೆ ಇಲ್ಲೆಲ್ಲ ನೋಡ್ತಾ ನೆಕ್ಸ್ಟ್ ನೀವು ನೋಡ್ತಾ ಹೋಗ್ಬೋದು. ಇಲ್ಲೇ ಪ್ರತಿಯೊಂದು ಕಡೆನೂ 4 ದಿಕ್ಕಲ್ಲೂ 4 ಒಂದು ಆರತಿ ಮಾಡೋಕೆ ಇಟ್ಟಿದ್ದಾರೆ. ಸೊ ಇಲ್ಲಿ ಸಂಜೆ ಗೋ ಆರತಿ ನಡೆಯುತ್ತೆ. ಆವಾಗ 4 ದಿಕ್ಕಲ್ಲೂ 4 ಕಡೆ ಹೋಗಿ ಅಲ್ಲಿ ಆರತಿ ಮಾಡ್ತಾರೆ, ಆರತಿನ ನೆರವೇರಿಸ್ತಾರೆ. ಅದು ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಅದನ್ನು ತೋರಿಸ್ತೀನಿ. ನನ್ನ ಹತ್ರ ವಿಡಿಯೋ ಕ್ಲಿಪ್ ಕೂಡ ಇದೆ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಸಣ್ಣದಾಗಿರೋಂಥ ಒಂದು ಕೆರೆ ಟೈಪಲ್ಲಿ. ಸೊ ಇದೊಂದು ತೀರ್ಥ ಇದರೊಳಗೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಸಪ್ತ ಸನ್ನಿಧಿ ಅಂತಲೇ ಹೇಳ್ಬೋದು. ಅಂದರೆ 7 ಮಹಾದೇವತೆಗಳು ನೆಲೆಸಿರುವಂತಹ ತೀರ್ಥ ಅಲ್ಲಿದೆ ಅಂತಲೇ ಹೇಳ್ಬೋದು. ಆ ದೇವಸ್ಥಾನದ ಗುಡಿ ಒಳಗೆ ಯಾವ್ಯಾವ ದೇವರು ಅಂತ ಹೇಳ್ತಾ ಹೋಗೋದಾದ್ರೆ ಶ್ರೀರಾಮಚಂದ್ರ, ಚಂದ್ರಮೌಳೀಶ್ವರ, ರಾಜರಾಜೇಶ್ವರಿ, ಆಂಜನೇಯ, ಭುವನೇಶ್ವರಿ, ರಾಮೇಶ್ವರ ತೀರ್ಥ ಅಲ್ಲಿ ನೆಲೆಸಿದೆ ಅಂತಲೇ ಹೇಳ್ಬೋದು ದೇವರ ರೂಪದಲ್ಲಿ. ಇನ್ನೂ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ಆಲ್ರೆಡಿ ಆವಾಗಲೇ ಹೇಳಿದೆ ಏನು ಮೀನಿಗೆ ಕಳ್ಳೆಪುರಿ ಹಾಕ್ತೀನಿ ಅಂತ ಹೇಳಿ. ಇದು 20 ರೂಪಾಯಿ ಕಪ್ ಕೊಡ್ತಾರೆ. ಸೊ ಈ ಕಪ್ನ ತೊಗೊಂಡೋಗ್ಬೋದು. ಹಾಗೆ ಇದನ್ನು ನೀವು ತೊಗೊಳ್ಳೋದ್ರಿಂದ ಒಂದೇ ಯೂಸ್ ಏನಂತ ಹೇಳಿದ್ರೆ ಇವರಿಗೆ ಒಂದು ಏನು ಗೋನ ಒಂದು ಮೇಂಟೈನ್ ಮಾಡ್ತಾ ಇರ್ತಾರಲ್ಲ, ಸೊ ಅದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ನೀವು ಬರ್ತಾ ಇದ್ದೀರಾ ಅಂದರೆ ಬನ್ನಿ, ಇದನ್ನು ತೊಗೊಳ್ಳಿ. ಹಸುಗಳಿಗೂ ಹಿಂಡಿ ಕೊಡಿ, ಹಾಗೆ ಮೀನಿಗೂ ಸ್ವಲ್ಪ ಫುಡ್ ಹಾಕಿ ಅಂತ ಹೇಳ್ತೀನಿ. ಇನ್ನು ನಾನು ಕೂಡ ಒಂದು ಕಪ್ ತೊಗೊಂಡಿದ್ದೀನಿ. ನನಗಂತೂ ಹೋದ್ಸಲ ಬಂದಾಗನೂ ಸಖತ್ ಖುಷಿಯಾಗಿತ್ತು. ನಾವು ಹೋದ್ಸಲ 2 ಕಪ್ ಹಾಕಿದ್ದೆ, ಒಂಥರ ಖುಷಿ ಕೊಡ್ತಾ ಇತ್ತು. ಅದರೊಳಗೂ ಮಕ್ಕಳೆಲ್ಲ ಬಂದ್ರಂತೂ ತುಂಬ ಇಷ್ಟಪಡ್ತಾರೆ. ಎಷ್ಟು ಮೀನುಗಳಿದೆ ಅಂದರೆ ಸಿಕ್ಕಾಪಟ್ಟೆ ಮೀನುಗಳು, ಅಲ್ಲಿ ಕೌಂಟ್ ಮಾಡೋಕ್ಕೂ ಆಗಲ್ಲ. ನಿಮಗೆ ತೋರಿಸ್ತೀನಿ ಈಗ ಹೇಗಿದೆ ಮೀನು ಅಂತ ಹೇಳಿ. ಒಂದೊಂಚೂರು ಕಳೆಪುರಿ ಹಾಕ್ತಿದ್ದಂಗೆ ಜುಳು ಜುಳು ಅಂತ ಮೀನುಗಳೆಲ್ಲ ಬರ್ತಾಯಿತ್ತು. ಕಲರ್ ಮೀನುಗಳು ಸಖತ್ತಾಗಿದ್ವು, ಸೂಪರಾಗಿದೆ. ಆ ಒಂದು ವ್ಯೂ ಅಂತೂ ಸಖತ್ತಾಗಿ ಕಾಣುತ್ತೆ. ಇವಾಗ ನಾನು ಹಾಕ್ತಾ ಇದ್ದೇನೆ, ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಮೀನುಗಳು ಬರ್ತಿದೆ ನಿಮ್ಗೆ. ಅಂದರೆ ಒಂದ್ಸಲ ಗೆಸ್ ಮಾಡೋಕ್ಕಾಗಲ್ಲ, ಫುಲ್ ಮುಣಕ್ ಅಂತ ಬರ್ತಾನೆ ಇರ್ತದೆ ಮೀನುಗಳು. ಮಂಜಳ್ ಅಂತ ಹೋಗ್ಬಿಡತ್ತೆ. ನಾನು ಇದೊಂದೇ ಪ್ಲೇಸ್ ಅಂತಲ್ಲ, ಇದೊಂದೇ ಸೈಡ್ ಅಂತಲ್ಲ, ನೀವು ಯಾವುದೇ ಕಡೆ ಹೋದರೂ ಕೂಡ ಹೀಗೆ ಮೀನುಗಳು ಬರುತ್ತೆ. ನಾನು ಇನ್ನೊಂದು ದಿಕ್ಕಲ್ಲೂ ಕೂಡ ಹಾಕಿ ತೋರಿಸ್ತೀನಿ, ಇಲ್ಲೊಂದು ಸ್ವಲ್ಪ ಹಾಕಿ ತೋರಿಸ್ತೀನಿ. ಸೊ ನಾನು ಪ್ರತಿ ಸಲ ಬಂದಾಗ ನಾನು ಹಾಗೆ ಮಾಡ್ತೀನಿ. ಒಂದು ಹಿಂಡಿ, ಒಂದು ಮೀನು, ಏನು ಒಂದು ಕಳ್ಳೆಪುರಿ ತೊಗೊತೀನಿ. ಅಲ್ಲಿ ಒಂದು ದೇವ್ರಿಗೆ ಕಾಣಿಕೆ ಆಗ್ದಂಗೂ ಆಗುತ್ತೆ. ಹಾಗೆ ನನ್ನ ಕಡೆಯಿಂದ ಏನಾದರೂ ಒಂದು ಹೆಲ್ಪ್ ಆಗ್ದಂಗೆ ಆಗುತ್ತೆ. ಜೊತೆಗೆ ನಾನು ಒಂದು ಹಸು ಆಗಿರಲಿ, ಹಾಗೆ ಮೀನುಗಳಿಗೆ ಹೊಟ್ಟೆ ತುಂಬಿಸ್ದಂಗೆ ಆಗುತ್ತೆ ಅಂತ ಖುಷಿಗೋಸ್ಕರ. ಜೊತೆಗೆ ನನಗೂ ಒಂಥರ ಖುಷಿ ಕೊಡುತ್ತೆ. ಇದು ಒಂದು ವ್ಯೂ ನೋಡ್ತಾ ಇದ್ರೆ ಮೀನೆಲ್ಲ ಎಷ್ಟು ಚಂದ ಮಾಡಿ ತಿಂತಾ ಇದೆ ಅಂತ. ನೀವು ಕೂಡ ಬಂದಾಗ ಈ ಒಂದು ಎಂಜಾಯ್ ಮಾಡದೆ ಇರಬೇಡಿ, ಅಷ್ಟು ಚಂದ ಇದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸಕ್ಕತ್ತಾಗಿತ್ತು, ಸೂಪರಾಗಾಯಿತು. ಹಾಗೆ ಜಸ್ಟ್ 20 ರೂಪಾಯಿ ಇಲ್ಲ, 20 ರೂಪಾಯಿ ನಾವು ಏನಕ್ಕೆಲ್ಲ ಖರ್ಚು ಮಾಡ್ತೀವಿ. ಸೊ ಈ ಸಲ ನಾವು ಮೀನಿಗೋಸ್ಕರ ಖರ್ಚು ಮಾಡೋಣ ಅಂತ ಹೇಳ್ತಾ ಪ್ಲೀಸ್ ನೀವು ಆದಷ್ಟು ಹಾಕಿ ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಬನ್ನಿ, ನಾನು ನಿಮಗೆ ತೋರಿಸ್ತಿದ್ನಲ್ವ. ಸೊ ಇದೇ ಎಲ್ಲ ನಾನು ತೋರಿಸ್ಬೇಕಂತಿರುವಂತಹ ವಿಷಯ ಆಗಿತ್ತು. ಇನ್ನು ಬನ್ನಿ ಉಳಿದಿರುವಂಥ ಅಷ್ಟು ಕಳೆಪುರಿನೂ ಮೀನಿಗೆ ಹಾಕೋಣ. ಇನ್ನು ನಾನು ಹೇಳಿರುವಂತಹ ಜಲರೂಪದಲ್ಲಿ ನೆಲೆಸಿರುವಂತಹ 7 ಮಹಾದೇವತೆಗಳ ಸಾನ್ನಿಧ್ಯ ಯಾವುದು ಅಂತ ಹೇಳಿದ್ರೆ, ಇನ್ನು ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಅದನ್ನು. ಹೋಗ್ತಾ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ನೀರಿನ ಮಧ್ಯದಲ್ಲಿ ದೇವಸ್ಥಾನ ಹೇಗೆ ಕಾಣ್ತಾ ಇದೆ ಅಂತ. ಹಾಗೆ
ನಾ ಹೇಳಿರುವಂತಹ ಜಲರೂಪದಲ್ಲಿರುವಂತಹ ಸಾನ್ನಿಧ್ಯ ಇದೆ. ನೀವು ನೋಡ್ತಾ ಇರೋದು ಇದೇ ನೀರನ್ನು ತಗೊಂಡು ದಿನ ಏನು ಪೂಜೆ ಮಾಡಬೇಕಾದ್ರೆ ಹಾಕುವಂಥ ನೀರು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ 4 ದಿಕ್ಕಲ್ಲೂ ಕೂಡ ಹೀಗೆ ಏನು ನಡ್ಕೊಂಡು ಹೋಗೋ ಥರ ಮಾಡಿದ್ದಾರೆ. ಇದು ಕೆಲವೊಬ್ಬರಿಗೆ ಫೋಟೋ ತಗೊಳ್ಳೋವಂಥದ್ದಾಗಿರ್ಬೋದು, ಕೆಲವೊಬ್ಬರಿಗೆ ಪೀಸ್ ತಗೊಳ್ಳೋವಂಥದ್ದಾಗಿರ್ಬೋದು, ಇನ್ನು ಕೆಲವೊಬ್ಬರಿಗೆ ಆ ಒಂದು ಏನು ನೇಚರ್ನ ಎಂಜಾಯ್ ಮಾಡೋದಾಗಿರ್ಬೋದು, ಇದೆಲ್ಲ ಒಂದು ವ್ಯೂ ಪಾಯಿಂಟಲ್ಲಿ ನೋಡ್ತಾ ಹೋಗ್ಬೋದು. ಆದರೆ ಇದು 4 ದಿಕ್ಕಲ್ಲೂ ಬರುವಂಥ ಒಂದು ದಾರಿ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಪುಣ್ಯ ಜಲನ ನೀವೆಲ್ಲ ಕಣ್ಣಿಗೆ ಹೊತ್ಕೊಂಬಿಡಿ, ನೀವು ಕೂಡ ಸ್ವೀಕರಿಸಿ ಅಂತ ಹೇಳ್ತಾ ಇನ್ನು ಬನ್ನಿ ಮುಂದೆ ಹೋಗೋಣ. ನೀವು ನೋಡಿದ್ರಿ ಈಗ ಎಷ್ಟೆಲ್ಲ ಮೀನುಗಳಿದೆ ಅಂತ, ಹಾಗೆ ಇರುವಂತಹ ಒಂದು ವ್ಯೂವೇ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಈಗ ಬನ್ನಿ ಮೇಲೆ ಹೋಗೋಣ. ಓ, ಎಷ್ಟು ಪುಟ್ಟ ಕರುಗಳು ನೋಡ್ತಾ ಇದ್ದೀರಾ, ಅಲ್ಲೆಲ್ಲ ಇದ್ದಾರೆ. ಬಾ ಮಗ. ಎಷ್ಟು ಕ್ಯೂಟ್ ಅಲ್ವಾ. ಪ್ರತೀಕ್ಷಾ ಶಾಲೆ ಅಂತ ಇದು ಇಲ್ಲಿ ನೀವು ನೋಡ್ಬೋದು. ಇನ್ನು ಹೀಗೆ ಮುಂದೆ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಸಾಗುವುಗಳು. ಸೊ ನೀವು ನೋಡಿದ್ರಿ ಹೇಗಿತ್ತು ಅಂತ. ತುಂಬ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಮಿಸ್ ಮಾಡಿದೆ, ಒಮ್ಮೆ ಇಲ್ಲಿಗೆ ಬನ್ನಿ ಅಂತ ಹೇಳ್ತೀನಿ. ಸೊ ಏನಂದರೆ ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಊಟ ಕೂಡ ಇರುತ್ತೆ. ಸೊ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ನೀವು ಮಧ್ಯಾಹ್ನ 1ರಿಂದ 2:15 ಒಳಗೆ ಬಂದರೆ ನಿಮಗೆ ಊಟದ ವ್ಯವಸ್ಥೆ ಕೂಡ ಇದೆ. ಹಾಗೆ ಶಾಲೆ ಟ್ರಿಪ್ಪು ಅಂತೆಲ್ಲ ಕರ್ಕೊಬಂದಾಗ ಇವ್ರಿಗೆ ಮುಂಚೆನೇ ಹೇಳಿದರೆ, ತುಂಬ ಜನ ಬರೋದಾಗಿದ್ದರೆ ಹೇಳಿದ್ರೆ ಇವರು ಜಾಸ್ತಿನೇ ಅಡುಗೆ ಮಾಡಿಸಿರ್ತಾರಂತೆ. ಸೊ ಇವಾಗ ನೋಡ್ತಾ ಇದ್ದೀರಾ. ಆಮೇಲೆ ಬೆಳಗ್ಗೆ ದಿನಾಗಲೂ 9 ಗಂಟೆಗೆ ಓಪನ್. ನೀವೇನಾದರೂ ರೂಮ್ ಇಲ್ಲಿ ಉಳಿಬೇಕು ಅಂತ ಇದ್ದೀರಾ, ಹಾಗಾದರೆ ಇಲ್ಲೇ ಕೊಠಡಿಗಳು ಕೂಡ ಇದ್ದಾವೆ. ಸೊ ಆ ರೂಮ್ ಇದೆ, ನೀವು ಅಡ್ವಾನ್ಸಾಗಿ ಬುಕ್ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಇಲ್ಲಿ ರೂಮ್ ಫೆಸಿಲಿಟಿ ಕೂಡ ಇದೆ. ನೀವೇನಾದರೂ ಉಳ್ಕೊಳ್ಳೋ ಅಂತಾಗಿ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ ಸೊ ಇಲ್ಲಿ ಬಂದು ನೀವು ಉಳ್ಕೊಳ್ಬೋದು. ಸೊ ಇವ್ರದ್ದೇ ರೂಮ್ ಫೆಸಿಲಿಟೀಸ್ ಕೂಡ ಇದೆ. ಅದು ಕೂಡ ಗೋಸ್ವರ್ಗಕ್ಕೆ ಚಾಚಿ ಇದೆ. ನೀವು ಆ ಗೋಸ್ವರ್ಗದ ವ್ಯೂ ಪಾಯಿಂಟ್ ಪೂರ್ತಿ ಅಲ್ಲಿ ನೋಡ್ತಾ ಹೋಗ್ಬೋದು. ಅಲ್ಲೂ ಕೂಡ ಎಂಜಾಯ್ ಮಾಡ್ಬೋದು. ಹಾಗೆ ರೂಮ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಅದನ್ನು ನಿಮಗೆ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ತುಂಬ ಲೇಟ್ ಆಗಿತ್ತು ಆಲ್ರೆಡಿ. ಮನೆಗೆ ಹೋಗೋ ಟೈಮ್ ಕೂಡ ಆಗಿತ್ತು. ಸೊ ತುಂಬ ಸುಸ್ತಾಗಿತ್ತು. ಹಾಗಾಗಿ ಬನ್ನಿ ಈಗ ಹೊರಡೋಣ ಮನೆ ಕಡೆಗೆ. ಇನ್ನೂ ಡೇ ಅಂತೂ ಸಖತ್ತಾಗಿ ಕಳೀತು. ಇವಾಗ ನೀವು ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ಯಪ್ಪ, ಹಚ್ಚ ಹಸಿರು. ಆವಾಗಲೇ ನಿಮಗೆ ಕ್ಲೀನಾಗಿ ತೋರ್ಸೋಕ್ಕಾಗಿಲ್ಲ. ಫುಲ್ ಅಡಿಕೆ, ಒಂದು ತೆಂಗು ತೋಟ, ಬಾಳೆ ತೋಟ ಎಲ್ಲ ಇತ್ತು. ಸಕ್ಕತ್ತಾಗಿತ್ತು. ನೀವು ನೋಡ್ತಾ ಇದ್ದೀರಾ ಫುಲ್ ಗ್ರೀನರಿ. ಈ ಗ್ರೀನರಿ ಸುತ್ತ ಒಂದು ಗೋಸ್ವರ್ಗ ಅಲ್ಟಿಮೇಟ್ ವ್ಯೂ ಅಂತಲೇ ಹೇಳ್ಬೋದು. ನಾನಂತೂ ಸಖತ್ ಖುಷಿಪಟ್ಟೆ, ತುಂಬ ಎಂಜಾಯ್ ಮಾಡಿದೆ. ನೀವು ಹಿಂಗೆ ನನ್ನ ಥರನೇ ಎಂಜಾಯ್ ಮಾಡಿದ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇನ್ನೂ ನಾನು ಹೇಳಿದೆ ಅಲ್ವಾ, ಊಟ ಆಗ್ತಾರಂತ ಇದೇ ಜಾಗದಲ್ಲಿ. ಸೊ ಆಮೇಲೆ ದೇವಸ್ಥಾನ ಅಂತ ಹೇಳಿದೆ, ರಾಮ ಮಂದಿರ ಅಲ್ಲೇ ಇರೋವಂಥದ್ದು. ಸೊ ಇವೆಲ್ಲ ನೀವು ನೋಡ್ತಿರೋವಂಥದ್ದು. ಇನ್ನು ನಾವು ಗೋಸ್ವರ್ಗಕ್ಕೆ ಹೋಗಿದ್ದಾರೆ ಇದೇ ದಾರಿ ಮೇಲೆ ಹೋಗಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೀವು ಈ ಕಡೆ ಬಂದಿದ್ದೀರಾ ಅಂದರೆ ಮಿಸ್ ಮಾಡದೆ ನಮ್ಮ ಗೋಸ್ವರ್ಗಕ್ಕೆ ಬನ್ನಿ. ಇದು ನಾನು 6ನೇ ಸಲ ಹೇಳ್ತಾರಂಥದ್ದು. ಯಾಕಂದರೆ ಇಂಥ ಒಂದು ಒಳ್ಳೆ ಪಾಯಿಂಟನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಟಾಟಾ ಬಾಬಾ, ಟೇಕ್ ಕೇರ್, ಮತ್ತು ಸಿಗೋಣ ಮತ್ತು
ಗೋಕರ್ಣಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ ಕೊಹಳಿ ಈಗ ಅದಕ್ಕೆ ಹುಲ್ಲಿದ್ದು ಅಲ್ಲಿ ಕೊಟ್ಟಿದ್ದು ದೊಡ್ಡ ಕ್ಯಾನ್ಸರ್ ಕೊಡಿ ಅದರಲ್ಲಿ ಒಂದು ದೊಡ್ಡ ಮಣ ತಂದಿಟ್ಕೊಂಡ ಇಲ್ಲ ಹೋದ ಇವೆಲ್ಲ ಇವು ಹೋಗ್ಬಿಟ್ಟು ಒಂದು ದೊಡ್ಡ ಮಣ